ಶಿವಕುಮಾರ್ ನೇತೃತ್ವದ ಹೊಸ ಸರ್ಕಾರ ಇನ್ನು ಆಡಳಿತದ ದಿಕ್ಕು ನಿಗದಿಪಡಿಸುವ ಹಂತದಲ್ಲಿ ಇದೆ. ಸಚಿವ ಖಾತೆ ಹಂಚಿಕೆಯ ಬೆನ್ನಲ್ಲೇ ಕೈನಲ್ಲಿ ಅಸಮಾಧಾನ ಹೊಗೆಯಿದ್ದಿದೆ. ಹಿರಿಯ ನಾಯಕ ರಾಮಲಿಂಗ ರೆಡ್ಡಿ ರಾಜೀನಾಮೆ ಅಸ್ತ್ರ ಪ್ರಯೋಗ ಹಾಗೆ ಕೆಎಚ್ ಮುನಿಯಪ್ಪ ಅಸಮಾಧಾನ, ಹೈಕಮಾಂಡ್ ಮಧ್ಯಸ್ಥಿಕೆ ಇವೆಲ್ಲ ಸೇರಿ ಡಿಕೆ ಸರ್ಕಾರಕ್ಕೆ ಆರಂಭದಿಂದಲೇ ರಾಜಕೀಯ ಪರೀಕ್ಷೆ ಎದುರಾಗುವಂತೆ ಮಾಡಿತ್ತು. ಇದು ತಾತ್ಕಾಲಿಕ ಗೊಂದಲವ ಅಥವಾ ದೊಡ್ಡ ಸಂಕಷ್ಟದ ಮುನ್ಸೂಚನೆಯ ಅನ್ನೋದ್ರ ಬಗ್ಗೆ ರಿಪೋರ್ಟ್ ಎಲ್ಲಿದೆ ನೋಡಿ. ಖಾತೆ ಹಂಚಿಕೆ ಕಿತ್ತಾಟ, ಡಿಕೆ ಸರ್ಕಾರಕ್ಕೆ ಆರಂಭಿಕ ಆಘಾತ. ರಾಜೀನಾಮೆ ಅಸ್ತ್ರ ಪ್ರಯೋಗಕ್ಕೆ ಹೈಕಮಾಂಡ್ ಮಧ್ಯಸ್ಥಿಕೆ. ಇನ್ನು 20 ಸ್ಥಾನಗಳು ಬಾಕಿ, ಮತ್ತಷ್ಟು ಹೆಚ್ಚಾಗುತ್ತಾ ಅಸಮಾಧಾನ. ಅಧಿಕಾರದ ಗದ್ದುಗೆ ಏರುವುದು ಒಂದು ಸಲವಾದ್ರೆ ಅದನ್ನ ಉಳಿಸಿಕೊಳ್ಳೋದು ಡಿಕೆ ಶಿವಕುಮಾರ್ಗೆ ಮತ್ತೊಂದು ದೊಡ್ಡ ಸವಾಲಾಗಿದೆ. ಕನಕಪುರದ ಬಂಡಿಯ ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಸಚಿವ ಸಂಪುಟದೊಳಗೆ ಅಸಮಾಧಾನ ವ್ಯಕ್ತವಾಗಿದೆ. ರಾಜೀನಾಮೆಯ ವಿಚಾರಗಳು, ಅಸಮಾಧಾನಗಳು ಬಹಿರಂಗವಾಗಿದ್ದು ಡಿಕೆ ಸರ್ಕಾರದ ಮೊದಲ ಹೆಜ್ಜೆಗಳ ಮೇಲೆಯೇ ನೂರಾರು ಪ್ರಶ್ನೆ ಮೂಡ್ತಾ ಇದೆ. ಬೆಂಗಳೂರು ಅಭಿವೃದ್ಧಿ ಖಾತೆ ಸಿಗದ ಹಿನ್ನೆಲೆಯಲ್ಲಿ ಹಿರಿಯ ನಾಯಕ ರಾಮಲಿಂಗ ರೆಡ್ಡಿ ಅಸಮಾಧಾನ ಹೊರಹಾಕಿ ರಾಜೀನಾಮೆ ಅಸ್ತ್ರ ಪ್ರಯೋಗಿಸಿದ್ರು. ಬಳಿಕ ಮುಖ್ಯಮಂತ್ರಿ ಮತ್ತು ಪಕ್ಷದ ನಾಯಕರ ಮನವೊಲಿಕೆಯಿಂದ ಹಿಂದಕ್ಕೆ ಸರಿದ್ರು. ಈ ಒಂದು ಬೆಳವಣಿಗೆ ಸರ್ಕಾರದ ಆರಂಭಿಕ ದಿನಗಳ ಮೇಲೆಯೇ ಕರಿನೆರಳು ಬಿದ್ದಿದೆ. ರಾಮಲಿಂಗ ರೆಡ್ಡಿ ಪ್ರಕರಣ ತಣ್ಣಗಾಗುವ ಮುನ್ನವೇ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ ಕೂಡ ತಮ್ಮ ಖಾತೆ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು ಸರ್ಕಾರದೊಳಗಿನ ಅಸಮತೋಲನದ ಚರ್ಚೆಗೆ ಕಾರಣವಾಗಿದೆ. ರಾಜಕೀಯವಾಗಿ ರಾಮಲಿಂಗ ರೆಡ್ಡಿ ಸಾಮಾನ್ಯ ನಾಯಕರಲ್ಲ. ಬೆಂಗಳೂರಿನಲ್ಲಿ ಅವರ ಪ್ರಭಾವ ಇನ್ನೂ ಉಳಿದಿದೆ. ಈಗಾಗಲೇ ನಗರ ರಾಜಕೀಯದಲ್ಲಿ ಕಾಂಗ್ರೆಸ್ ಸವಾಲು ಎದುರಿಸುತ್ತಿರುವಂತಹ ಸಂದರ್ಭದಲ್ಲಿ ಇಂತಹ ಅಸಮಾಧಾನ ಪಕ್ಷಕ್ಕೆ ದುಬಾರಿಯಾಗುವ ಸಾಧ್ಯತೆಗಳಿದ್ದಾವೆ. ಖಾತೆ ಹಂಚಿಕೆಯ ಅಂತಿಮ ನಿರ್ಧಾರ ಹೈಕಮಾಂಡ್ ನಾಯಕರಿಂದ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿ ಮುಖ್ಯಮಂತ್ರಿ ಸ್ಪಷ್ಟಪಡಿಸಿರುವುದು ಮತ್ತೊಂದು ಚರ್ಚೆಗೆ ಕಾರಣವಾಗಿದೆ. ಸರ್ಕಾರದ ಪ್ರಮುಖ ನಿರ್ಧಾರದಲ್ಲಿ ಅಂತಿಮ ಮಾತು ಸಿಎಂ ಅವರಿದ್ದ ಅಥವಾ ಹೈಕಮಾಂಡ್ ಪಾತ್ರ ಇನ್ನೂ ಕೂಡ ನಿರ್ಣಾಯಕವಾಗಿದೆಯಾ ಅಂತ ಹೇಳಿ ವಿಪಕ್ಷಗಳು ಟೀಕೆ ಮಾಡ್ತಾ ಇದ್ದಾವೆ. ಸಚಿವ ಸಂಪುಟ ಇನ್ನೂ ಹಲವು ಸ್ಥಾನಗಳ ಭರ್ತಿ ಮಾಡಬೇಕಿರುವಂತಹ ಸಂದರ್ಭದಲ್ಲಿ ಅಸಮಾಧಾನ ಕಿಡಿ ಮತ್ತಷ್ಟು ಹರಡದಂತೆ ನೋಡಿಕೊಳ್ಳುವುದು ಸಿಎಂ ಡಿಕೆ ಶಿವಕುಮಾರ್ ಅವರ ಮುಂದಿನ ದೊಡ್ಡ ಸವಾಲಾಗಿದೆ. ರೇಣುಕಾ ಕೆ, ಪೊಲಿಟಿಕಲ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಆರಂಭದಲ್ಲೇ ಎದುರಾದಂತಹ ಅಸಮಾಧಾನ ತಾತ್ಕಾಲಿಕ ವಿಚಾರಗಳು ಗೊಂದಲವಾಗಿಯೇ ಉಳಿದಿತ್ತ ಅಥವಾ ಮುಂದಿನ ದಿನಗಳಲ್ಲಿ ದೊಡ್ಡ ರಾಜಕೀಯ ಸವಾಲು ಆಗಿ ರೂಪುಗೊಳ್ಳುತ್ತಾ ಅನ್ನೋದು ಈಗ ಭಾರಿ ಚರ್ಚೆ. ಸರ್ಕಾರದ ಖಾತೆ ಹಂಚಿಕೆಯ ಕಿತ್ತಾಟ ಹೇಗಿರಲಿದೆ ಅನ್ನೋದರ ಬಗ್ಗೆ ಉತ್ತರ ಮುಂದಿನ ದಿನಗಳಲ್ಲಿ ನೋಡಬೇಕಾಗಿದೆ.